ಫ್ರೆಂಡ್ಸ್ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂದರೆ ಶಿವರಾತ್ರಿ ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಟೈಮು ಸಾಕಾಗ್ತಾಯಿಲ್ಲ. ಸದ್ಯಕ್ಕೆ ಇದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರು ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ. ಇದು ಬಿಸಿಲು ಮಾರಮ್ಮನ ದೇವಸ್ಥಾನ ಅಂತೇಳಿ, ಇದು ಏನು KG ಕೊಪ್ಪಳ ಹತ್ರ TK ಲೇಔಟ್ ಹತ್ರ ಇದೆ ಮೈಸೂರಲ್ಲಿ. ತುಂಬ ಫೇಮಸ್ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ. ಬಿಸಿಲು ಮಾರಮ್ಮನ ದೇವಸ್ಥಾನ ನೋಡೋಕ್ಕೆ ಬಿಲ್ಡಿಂಗ್ ತುಂಬ ದೊಡ್ಡದಾಗಿದ್ರು ದೇವ್ರು ಇರೋ ಜಾಗದಲ್ಲಿ ಚಾವಣಿ ಏನಿಲ್ಲ, ಬಿಸಿಲಲ್ಲೇ ಇದೆ ದೇವಸ್ಥಾನ. ಅದು ಒಂದು ಮರದ ಕೆಳಗಡೆ ಇದೆ. ತುಂಬ ಒಳ್ಳೆ ಪವರ್ಫುಲ್ ದೇವಸ್ಥಾನ ಇದು. ವರ್ಷಕ್ಕೊಂದು ಸತಿ ನಾನು ಈ ದೇವಸ್ಥಾನಕ್ಕೆ ತೊಂಬಿಟಾರ್ತಿ ತಗೊಂಡು ಹೋಗ್ತೀನಿ. ಈ ದೇವಸ್ಥಾನದಲ್ಲಿ ಜಾತ್ರೆ ಇರೋ ದಿವಸ ಅಂದರೆ ಮಾರಿಯಮ್ಮ ಇರೋ ಜಾತ್ರೆ ನಡೆಯೋ ದಿವಸ ನನಗೆ ಕೆಲಸ ಇದ್ದಿದ್ದ ಕಾರಣ ನನಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ಶಿವರಾತ್ರಿ ಹಬ್ಬದ ದಿವಸನೇ ತೊಂಬಿಟಾರ್ತಿ ತಗೊಂಡೋಗಿದ್ದೀನಿ. ತೊಂಬಿಟ್ಟನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ಕೈಲಿ ಹಿಡ್ಕೊಂಡು ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ನಮ್ಮ ಮನೇಲೇ ಮಾಡಬೇಕಿತ್ತು, ಮರ್ತೋಯಿತು. ಓಕೆ, ದೇವಸ್ಥಾನ ಫುಲ್ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ದೇವಸ್ಥಾನ. ಜಾತ್ರೆ ನಡಿಬೇಕಾದ್ರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ಜನ ಇರ್ತಾರೆ. ಇದು ನಾನು ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ ಜನ ಯಾರಿಲ್ಲ. ಮಧ್ಯಾಹ್ನ 2 ಗಂಟೆ ಟೈಮಲ್ಲಿ ಹೋಗಿದ್ದೀನಿ, ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಆದರೂ ಇದ್ದಾರೆ ಒಳಗಡೆ, ತುಂಬ ಜನ ಏನಿಲ್ಲ. ತುಂಬ ಒಳ್ಳೆ ದೊಡ್ಡ ದೇವಸ್ಥಾನ, ಆಮೇಲೆ ಪವರ್ಫುಲ್ ದೇವಸ್ಥಾನ. ನೀವೇನಾದರೂ ಬೇಡಿಕೊಂಡ್ರೆ ಬೇಗ ನೆರವೇರುತ್ತೆ. ನಿಮಗೇನಾದರೂ ಆಗಬೇಕು ಅಂತಿದ್ರೆ ಒಂದು ಸತಿ ಬಂದು ಭೇಟಿ ಕೊಟ್ಟು ನೋಡಿ. ಏನಾದರೂ ನೆರವೇರಬೇಕು, ಇಲ್ಲ ನಮಗೇನಾದ್ರು ಕೆಲಸ ಆಗಬೇಕು, ಮಕ್ಕಳಾಗಬೇಕು, ಏನೇ ಒಂದು ಇದ್ರೂ ಇಲ್ಲಿ ನೆರವೇರುತ್ತೆ. ಒಂದು ಸತಿ ಬಂದು ಭೇಟಿ ಕೊಡಿ ಫ್ರೆಂಡ್ಸ್. ತುಂಬ ಒಳ್ಳೆ ದೇವಸ್ಥಾನ ನೋಡಿ. ಇಲ್ಲಿ 4 ವಿಗ್ರಹಗಳಿದೆ, ಬಿಸಿಲಲ್ಲೇ ಇದೆ. ಇದಕ್ಕೂ ಚಾವಣಿ ಇಲ್ಲ, ಹಾಗೆ ಸುಮ್ಮನೆ ಸೈಡಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಆದಂಗೆ ಇದೆ. ಇಲ್ಲಿಗೂ ಪೂಜೆ ಮಾಡ್ತೀವಿ. ಮತ್ತು ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನ ಒಳಗಡೆ ಹೋಗೋಕ್ಕೆ ದೊಡ್ಡ ದೇವಸ್ಥಾನ ಥರನೇ ಇದೆ. ಅದರಲ್ಲಿ ದೇವಸ್ಥಾನದ ಹಿಂಭಾಗಕ್ಕಾದಂಗೆ ಗೋಪುರ ಇರೋದು ನೋಡಿ. ಇಲ್ಲಿಂದ ಒಂದು ಚಿಕ್ಕ ಬಾಗಿಲು ಮಾಡಿದ್ದಾರೆ, ನುಕ್ಕೊಂಡು ಹೋಗಬೇಕು. ನಾನು ಈ ಕಡೆ ಹೋಗ್ತಾಯಿದ್ದೀನಿ, ಅವರು ಆ ಕಡೆಯಿಂದ ಬನ್ನಿ ಅಂತಾರೆ. ಮತ್ತು ನನಗೆ ವಿಡಿಯೋ ಆಫ್ ಮಾಡಿ ಆ ಕಡೆಯಿಂದ ಬರ್ತೀನಿ. ಆ ಕಡೆಯಿಂದ ಒಳಗಡೆ ಹೋಗಿ ಡೈರೆಕ್ಟ್ ನಾನು ಇದು ವಿಡಿಯೋ ಮಾಡಿದ್ದೀನಿ. ಅದರದ್ದು ಬಾಗಿಲು ನೋಡಬೇಕು, ಫುಲ್ ಬಗ್ಕೊಂಡು ಹೋಗಬೇಕು. ನಾನಂತೂ ಅರ್ಧ ಶರೀರ ಫುಲ್ ಬಗ್ಬೇಕು ದೊಡ್ಡ ಆಳಕ್ಕೂ ಅಷ್ಟು ಆಗಿದೆ. ಪೂಜೆ ಎಲ್ಲ ಏನೋ ಮುಗಿಸ್ದೆ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಬಿಸಿಲು ಇತ್ತು. ಪೂಜೆ ಮುಗೀತು ನೋಡಿ. ದೇವಸ್ಥಾನದಲ್ಲಿ ಇದೇ ಥರ ಇರೋದು ವಿಗ್ರಹ, ಬೇರೆ ಏನಿಲ್ಲ. ಹಿಂಗೆ ಒಂದು ಮರದ ಕೆಳಗಡೆ ಒಂದು ವಿಗ್ರಹ ಇದೆ. ಸುತ್ತ ಕಾಂಪೌಂಡ್ ಇದೆ ಅಷ್ಟೇ. ಮೇಲ್ಗಡೆ ಎಲ್ಲ ಬಿಸಿಲಿದೆ. ನನಗೆ ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ದೇವ್ರು ಬೇಡ ಟೈಮಲ್ಲಿ ವಿಡಿಯೋ ಮಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ಕ್ಯಾಮ್ರಾ ಆನ್ ಇತ್ತು ಅಷ್ಟೇ. ನಾನು ದೇವ್ರು ಬೇಡ್ತಾ ಇದ್ದೆ. ಆ ಕಡೆ ನನಗೆ ವಿಡಿಯೋನ ಜೂಮ್ ಎಲ್ಲ ಮಾಡಿ ಇದು ಮಾಡೋಕ್ಕೆ ಐಡಿಯಾ ಸಿಕ್ಕಲಿಲ್ಲ ನೋಡಿ. ದೇವಸ್ಥಾನದ ಈಚೆ ಬಂದ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಬಾಗಿಲು ತುಂಬ ಚಿಕ್ಕದಿದೆ ನೋಡಿ. ಒಂದು ಏನು ಸ್ಟ್ರೈಟಾಗಿ ನಿಂತರೆ ನಮ್ಮ ಸೊಂಟದ ನೇರಕ್ಕೆ ಬರುತ್ತಷ್ಟೆ, ಅಷ್ಟು ಚಿಕ್ಕದು ಬಾಗಿಲು. ಫುಲ್ಲು ಬಾಗಿ ಹೋಗಬೇಕು ಆ ಥರ. ಈಚೆ ಎಲ್ಲಂತೂ ತುಂಬ ದೊಡ್ಡದಾಗಿ ವಿಗ್ರಹಗಳೆಲ್ಲ ಇದೆ. ಆ ಗೋಪುರ ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನ ವರ್ಷಕ್ಕೆ ಒಂದೇ ಸತಿ ನನಗೆ ಹೋಗೋಕ್ಕೆ ಟೈಮ್ ಸಾಕಾಗೋದು. ಟೈಮು ಸಾಕಾದಾಗ ಮುಂಚೆ ಎಲ್ಲ ವಾರಕ್ಕೆ ಒಂದೊಂದು ಸತಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಿದ್ದೋ. ಈಗ ಟೈಮೇ ಸಾಲೋದಿಲ್ಲ. ಈ ಕೆಲಸ ಅಂತ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗಿದೆ ಅಂತೇಳಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇಷ್ಟು ದೇವಸ್ಥಾನದ್ದು ತೋರಿಸ್ದೆ. ಮತ್ತು ಈ ದೇವಸ್ಥಾನ ಮುಗಿಸ್ಕೊಂಡು ನಾನು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದೆ. ಮಹದೇಶ್ವರ ದೇವಸ್ಥಾನದಲ್ಲಿ ಒಂದು ಸತಿ ಹಾಗೆ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾನು ಪ್ರತಿ ಅಮಾವಾಸ್ಯೆಗೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ತೆಂಗಿನಕಾಯಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಕಳಸ ಇಡೋದಕ್ಕೆ ಮಹದೇಶ್ವರ ದೇವಸ್ಥಾನದಲ್ಲಿ. ಇದು ನನ್ನ ವಿಡಿಯೋ. ಮಹದೇಶ್ವರ ದೇವಸ್ಥಾನ ಹೇಗಿದೆ ಅಂತೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಗೆ ಮತ್ತು ನನಗೆ ಯಾಕೋ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ, ಲೈವ್ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಏನೆಲ್ಲ ಟ್ರೈ ಮಾಡ್ತಾಯಿದ್ರು ಫುಲ್ಲು ಟಯರ್ಡ್ ಆಗ್ತಾಯಿದ್ದೀನಿ ಕೆಲಸ ಮಾಡ್ತಾ. ಮತ್ತು ಕಣ್ಣು ಕೂಡ ತುಂಬ ನೋವು ಬರ್ತಾಯಿದೆ. ಫೋನ್ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಆಯ್ತಾಯಿಲ್ಲ. ಯಾಕೋ ಬ್ಯಾಕೌಟ್ ಆಗಿಬಿಡ್ತೀನೋ ಅನ್ನಿಸ್ತಾ ಇದೆ, ಗೊತ್ತಾಗ್ತಿಲ್ಲ.
ಅಚೀವ್ ಮಾಡ್ತೀನಾ ಇಲ್ವೋ ಗೊತ್ತಿಲ್ಲ. ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಲ್ಲ ದೇವ್ರಿಗೆ ನೀನೇ ನೋಡ್ಕಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನು ಮಾಡಬೇಕು ಏನು ಅಂತ ಯಾರಾದರೂ ಐಡಿಯಾ ಇದ್ದರೆ ಐಡಿಯಾ ಕೊಡಿ ಪ್ಲೀಸ್. ಆಯ್ತಿಲ್ಲ, ಕಂಟಿನ್ಯೂಟಿಯಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಏನಾರು ಐಡಿಯಾ ಇದ್ದರೆ ಕೊಡಿ. ಕೊನೆವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನಗೆ ಫೋನ್ ನೋಡ್ತು ಅಂದರೆ ಕಣ್ಣು ನೋವು ಬರ್ತಾಯಿದೆ, ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಸಾರಿ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.